ಪ್ರಸ್ತುತ ಜಲಾಶಯದಲ್ಲಿರುವ ನೀರಿನ ಸಂಗ್ರಹ, ಮಳೆಯ ಪ್ರಮಾಣ ಮತ್ತು ಮುಂದಿನ ದಿನಗಳಲ್ಲಿ ಉಂಟಾಗಬಹುದಾದ ನೀರಿನ ಅಗತ್ಯವನ್ನು ಪರಿಗಣಿಸಿ ನೀರು ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ರಾಮದುರ್ಗ ತಾಲೂಕಿನ ಚಂದರಗಿ ಕ್ರೀಡಾ ಶಾಲೆಯ ಸಭಾಂಗಣದಲ್ಲಿ ನಡೆದ ಮಲಪ್ರಭಾ ಯೋಜನೆಯ 2026-27ನೇ ಸಾಲಿನ ನೀರಾವರಿ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಮಲಪ್ರಭಾ ಜಲಾಶಯದಲ್ಲಿ ಲಭ್ಯವಿರುವ ನೀರಿನ ಪ್ರಮಾಣವನ್ನು ಗಮನದಲ್ಲಿಟ್ಟುಕೊಂಡು ರೈತರ ಕೃಷಿ ಚಟುವಟಿಕೆಗಳಿಗೆ ಹಾಗೂ ಜಾನುವಾರುಗಳ ಕುಡಿಯುವ ನೀರಿನ ಅಗತ್ಯವನ್ನು ಪೂರೈಸುವ ನಿಟ್ಟಿನಲ್ಲಿ ಸಮರ್ಪಕವಾಗಿ ನೀರು ಬಿಡುಗಡೆ ಮಾಡಲಾಗುವುದು ಎಂದರು. ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ನೀರಿನ ಲಭ್ಯತೆ, ಜಲಾಶಯದ ನೀರಿನ ಸಂಗ್ರಹ ಮಟ್ಟ ಹಾಗೂ ಹವಾಮಾನ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸಬೇಕು. ಮಳೆಯ ಪ್ರಮಾಣದಲ್ಲಿ ಏರಿಳಿತ ಉಂಟಾದಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ನೀರು ಬಿಡುಗಡೆಯ ಕುರಿತು ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು. ರೈತರು ಲಭ್ಯವಿರುವ ನೀರನ್ನು ಮಿತಿಯಾಗಿ ಹಾಗೂ ವೈಜ್ಞಾನಿಕವಾಗಿ ಬಳಸಿಕೊಂಡು ನೀರಿನ ಸಂರಕ್ಷಣೆಗೆ ಸಹಕರಿಸಬೇಕು. ಮಳೆಯ ಕೊರತೆಯಾದಲ್ಲಿ ನೀರಿನ ಸಮರ್ಪಕ ಬಳಕೆ, ಪರ್ಯಾಯ ನೀರಿನ ಮೂಲಗಳ ಸದ್ಬಳಕೆ ಹಾಗೂ ಅಗತ್ಯವಿರುವ ಪ್ರದೇಶಗಳಿಗೆ ಆದ್ಯತೆಯ ಮೇರೆಗೆ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದೆಂದು ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು. ಸಾಯಂಕಾಲ 6-7 ಗಂಟೆವರೆಗೆ ಈಗಾಗಲೇ ಬೆಳೆ ಬಂದಿದೆ, ನೋಡ್ಲಿಕ್ಕೆ ಅನಿಸ್ತಾ ಇದೆ. ಆದ್ರೆ ವಾಸ್ತವಿಕವಾಗಿ ಬೆಳೆ ಬರೋ ಲಕ್ಷಣ ಕೂಡ ಈಗಾಗಲೇ ನಮ್ಮ ಕೃಷಿ ಇಲಾಖೆಯವರು ಅಗ್ರಿಕಲ್ಚರ್ ಸರ್ವೆ ಮಾಡಿದ್ದಾರೆ. ಬಿತ್ತನೆ ಸಂಪೂರ್ಣವಾಗಿದೆ, ಮೋರ್ ದನ್ 90% ಆಗಿದೆ, 97 ಆಗಿದೆ. ಆದ್ರೂ ಕೂಡ ಇಲ್ಲಿ ಫಿಸಿಕಲಿ ನೋಡಿದಾಗ ಬಹಳ ಗಂಭೀರ ಪರಿಸ್ಥಿತಿ ಇದೆ. ನೋಡೋಣ, ಇನ್ನೊಂದು 10 ದಿವಸ ಒಳಗೆ ಮಳೆ ಆಗಿದ್ರೆ ಇನ್ನು ನೋಡೋಣ. ಈಗ ಒಂದು ಹಂತದಲ್ಲಿ ಅವರು ಸರ್ವೆ ಮಾಡಿದಾರೆ, ಇನ್ನೊಂದು ಹಂತಕ್ಕೆ ಮತ್ತೆ ಮಾಡಬೇಕಾಗ್ತದೆ. ನಂತರ ಬಹಳಷ್ಟು ಡ್ಯಾಮೇಜ್ ಆಗುವಂತ ಲಕ್ಷಣಗಳು ಕಾಣ್ತದೆ. ಇದೆಲ್ಲ ವರದಿ ಮಾಡ್ತೀವಿ ಸರ್ಕಾರಕ್ಕೆ. ಸರ್ಕಾರ ಮುಂದೆ ಯಾವ ಕೇಂದ್ರ ಕಳಿಸ್ಬೇಕಾಯ್ತು, ನಂತರ ಬರಗಾಲ ಘೋಷಣೆ ಎಲ್ಲ ಹೋಗಿದೆ. ಆಲ್ಮೋಸ್ಟ್ ಎಲ್ಲ ನೋಡ್ಲಿಕ್ಕೆ ಮಾತ್ರ ಅದು ವಾಸ್ತವಿಕವಾಗಿ ಅಲ್ಲಿ ಹೋದ್ ನೋಡ್ರೆ ಅದ್ರಲ್ಲಿ ಯಾವುದೇ ಬೆಳವಣಿಗೆ ಕಾಣ್ತಾ ಇಲ್ಲ. ಈಗ 65 ಏನೋ ಮಾಡಿದಾರೆ ಸರ್ವೆ, ಆದ್ರೆ ಇದು ಬಹಳ ಇನ್ನು ಹೆಕ್ಟರ್ ಮಾಡಿದಾರೆ. ಇದಾದ್ರೆ ಇನ್ನು ಬಹಳ ಗಣನೀಯವಾಗಿ ಜಾಸ್ತಿ ಆಗುವಂತ ಲಕ್ಷಣಗಳು ಕಾಣಬಾರ್ದು. ಕುಡಿನೀರಿನ ಸಮಸ್ಯೆ ಏನಾದ್ರು ಕಂಡು ಬಂದಿದೆ ಸರ್? ಯಾಕಂದ್ರೆ ನೀರು ಈಗ ಇಲ್ಲಿವರೆಗಿಲ್ಲ, ಇನ್ನು ಮುಂದೆ ಆಗ್ಬಹುದು. ಆದ್ರೆ ಟ್ಯಾಂಕರ್ ಮೂಲಕ ಇಲ್ಲಿವರೆಗೆ ಒಳ್ಳೆ ಬೆಳೆ ಇದೆ. ಅದಕ್ಕೆಲ್ಲ ಜೋಳ, ಕಬ್ಬು, ಅದು ನೀರ ಸಮಸ್ಯೆ ಇನ್ನೂ ಸಮಸ್ಯೆ ಆಗ್ಬೋದು. ಈಗ ಮಳೆ ಆಶ್ರಿತ ಮತ್ತು ಏನು ಒಣ ಬೇಸಾಯ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಬಹಳ ಸಮಸ್ಯೆ ಪರಿಸ್ಥಿತಿ ಬಿಗಡಾಯಿಸಿದೆ ಅಂತ. ಆಗಿದೆ, ಖಂಡಿತ ಆಗಿದೆ. ಇನ್ನೊಂದು 10 ದಿವಸ ನಂತರ ಅದಕ್ಕೆ ಸರ್ಕಾರ ಮತ್ತೊಂದು ಪ್ಲಾನ್ ಮಾಡ್ತೀವಿ. ಇಲ್ಲಿ ಒಂದು ಪ್ಲಾನ್ ಇತ್ತು, ಇನ್ನು 10 ದಿವಸ ನಂತರ ಬೇರೆ ನಾವು ಸ್ಟೆಪ್ ನ ಇದು 3 ತಾಲೂಕು ಹೊರತುಪಡಿಸಿ ಮತ್ತೆ ಬೇರೆ ಕಡೆ ಸೊ ಇದೇ ರೀತಿ ಬೇರೆ ಕಡೆ ಹಬ್ತದೆ ಇರೋದು. ಈವರೆಗೆ ಇಲ್ಲಿ ಮಾತ್ರ ಇತ್ತು. ಇದೇ ರೀತಿ ಮುಂದೆ ಮಳೆ ಬರೆದ್ರೆ ಬೇರೆ ತಾಲೂಕು ಕೂಡ ಇದು ಹೆಚ್ಚಾಗುತ್ತದೆ. ಸರ್ಕಾರಕ್ಕೆ ನಾಳೆ ವರದಿ ಮಾಡ್ತೀವಿ, ಒಂದ್ 2 ಸಲ ಮಾಡ್ತೀವಿ. ಸೊ ಈಗಿನ ಇಷ್ಟಕ್ಕೆ ಮಾತ್ರ ಕೊಡ್ತೀವಿ. ಮತ್ತೆ 10 ದಿವಸ ನಂತರ ಮತ್ತೆ ಮಾಡುವಂತ ಪರಿಸ್ಥಿತಿ ಬರ್ಬೋದು. ಸರ್, ಈಗ ನೀವು ಕೊಡುವಂತ ಪರಿಹಾರ ಸರ್, ಅಂದ್ರೆ ಸರ್ಕಾರ ಕೊಡುವಂತ ಪರಿಹಾರ 1 ಎಕರೆಗೆ 2 ಸಾಕಾಗಲ್ಲ. ತಾತ್ಕಾಲಿಕವಾಗಿ ಕೊಡ್ತಾರೆ, ಹೆಚ್ಚು ಮಾಡ್ತೀವಿ. ನೋಡೋಣ, ಇನ್ನು ಸರ್ಕಾರ ಮಟ್ಟದಲ್ಲಿ ಯಾವ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯತೆ ಸರ್. ಈಗ ಮಲಪ್ರಭಾದ್ ಮೀಟಿಂಗ್ ಮಾಡ್ತೀರಿ ಸರ್, ಇವತ್ತು ಕುಡಿಯ ನೀರಿಗೆ ಅಷ್ಟೇ ಸೀಮಿತ ಇತ್ತು, ಕಾಲುವೆಗಳ ಮೂಲಕ ನೀರಿಗೆ ಸ್ವಲ್ಪ ರೈತರಿಗೆ ಕೂಡ ಕೊಡುವಂತ ಇದೆ. ಅದರಲ್ಲಿ ಮುಂದಿನ ಜುಲೈವರೆಗೆ ಕುಡಿ ನೀರು ಇಟ್ಕೊಳ್ಳಿಕ್ಕೆ ಜಾನುವಾರುಗಳ ಮಾರಾಟ ಸಂಖ್ಯೆ ಜಾಸ್ತಿ ಆಗ್ತಿದೆ ಸರ್. ಮೇವು ಕೊರತೆ, ಮೇವುದೇನಿಲ್ಲ, ಮೇವುದೇನು ತೊಂದ್ರೆ ಇಲ್ಲ, ಇದೆ ನಮ್ಮಲ್ಲಿ ಸಪ್ಲೈ ಮಾಡೋ ಮೇವುದಿದೆ. ಮೇವು ಬ್ಯಾಂಕ್ ಸ್ಥಾಪನೆ ಮಾಡುವಂತದ್ದು ಇಲ್ಲ, ಈಗಾಗಲೇ ಇದೆ ನಮ್ಮ ಕಡೆ, ಐಡೆಂಟಿಫೈ ಮಾಡಿ ಇಟ್ಟಿದ್ದಾರೆ ಅಧಿಕಾರಿಗಳು. ಅದು ಅವಶ್ಯಕತೆ ಕೊಡ್ತೀವಿ. ಘೋಷಣೆ ಮಾಡ್ತೀರಾ, ಬರೀ ಬರಾತ್ ಘೋಷಣೆ ಮಾಡ್ತೀರಾ ಸರ್? ಅದು ಇನ್ನೂ ಕೇಂದ್ರ ಸರ್ಕಾರ ಮಾಡ್ಬೇಕು. ಅವ್ರ ಆದ್ಮೇಲೆ ಮುಂದೆ ಹೆಜ್ಜೆ ನಾವು ವರದಿ ಕೊಡ್ತೀವಿ. ಫಸ್ಟ್ ಕೇಂದ್ರ ಸರ್ಕಾರ ಮಾಡ್ಬೇಕು. ಈಗ ಕಳೆದ ವಾರ ನಮ್ ರಿಪೋರ್ಟ್ ಕೊಟ್ಟಾಗ ಅವ್ರು ಬರ್ತಾರೆ, ಬಂದ್ಮೇಲೆ ಅದಕ್ಕೆ ಘೋಷಣೆ. ಅವ್ರು ಬರೋದ್ರ ಹೆಸರು ಅಲ್ಲಿವರೆಗೆ ನಾವು ಈಗಾಗಲೇ ಹೇಳಿದ ನಮ್ ಡಿ ಸಿ ಅವ್ರು ಹೇಳ್ದಂಗೆ
ಮಾಡಿದ್ವಿ ಅಂತ ಮಾಡ್ತೀವಿ ಮಧ್ಯಂತರ. ಯಾಕಂದ್ರೆ ಅವ್ರು ಬರೋವರೆಗೂ ಒಂಥರ ಬಹಳಷ್ಟು ಜನ ರೈತರು ಹೊಡೆದಾಕ್ ಬಿಡ್ತಾರೆ ಸರ್ ಎಲ್ಲಾ ನೋಡೋಣ, ಅದನ್ನ ನಾವು ನಮ್ಮ ಬೆಳೆ ಉಳಿಸ್ಕೊಳ್ಳೋದಿಲ್ಲ. ಸಿಎಂ ಅವ್ರ ಗಮನಕ್ಕೆ ತರ್ತೀವಿ, ಏನೋ ಪರಿಹಾರ ಹುಡುಕುವಂತ ಪ್ರಯತ್ನ ಮಾಡ್ತೀವಿ. ಸರ್ ಇನ್ನೊಂದು, ಈಗ ಮಳೆ ಅಂದ್ರೆ ಇಡೀ ಜಿಲ್ಲೆದೊಂದು ತಗೊಂಡ್ರಿ ಸರ್ ನೀವು ರಿಪೋರ್ಟ್, ಅಲ್ಲಿ ಸಮಸ್ಯೆ ಆಗುತ್ತೆ. ಅಂದ್ರೆ ಬೆಳಗಾವಿ ಖಾನಾಪುರ ಮತ್ತು ಬೆಳಗಾವಿ ಭಾಗದಲ್ಲಿ ಮಳೆ ಆಗಿರುತ್ತೆ, ಈ ಭಾಗದಲ್ಲಿ ಮಳೆ ಆಗಲ್ಲ. ಅದು ತಾಲೂಕು ವೈಸ್ ತಗೊಂಡ್ರೆ ನೀವು ಕ್ಲಿಯರಿಟಿ ಗೊತ್ತಾಗೋದು ಸರ್. ಅದೇ ಹೇಳಿದ್ರೆ 10 ವರ್ಷ ನಂತರ ಮತ್ತೆ ಇನ್ನು ರೀಸರ್ವೆ ಮಾಡೋದು ಅವಶ್ಯಕತೆ ಬೀಳುತ್ತೆ, ಮಾಡ್ತೀವಿ. ರಾಜಕೀಯ ಬೇಡ. ರೈತ ಮುಖಂಡರೊಬ್ಬರು ಮಾತನಾಡಿ, ನಿಯಮಾನುಸಾರವಾಗಿ ಕೈಗಾರಿಕಾ ಪ್ರದೇಶಕ್ಕೆ ನೀರು ಬಿಡುಗಡೆ ಮಾಡಿ ಕೃಷಿಗೆ ಅನುಗುಣವಾಗಿ ಅಗತ್ಯಕ್ಕೆ ತಕ್ಕಂತೆ ನೀರು ಬಿಡುಗಡೆ ಮಾಡಬೇಕು. ಇನ್ನಷ್ಟು ಹೊಸ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದು ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಸಹಕಾರ ನೀಡಬೇಕೆಂದು ವಿನಂತಿಸಿದ್ರು. ಸರ್, ರೈತ ಜನ ಬದುಕೋದು ಬಹಳ ಕಷ್ಟ ಆಗೈತಿ. ದನಕರ ಸಲುವುದು ಹಂಗ ಅನ್ನೋದು ಚಿಂತೆ ಆಗದಿವು. ಯಾವ್ದು ಪೀಕ್ ಬರ್ಲಿಲ್ಲ, ಗೊಂಜಾಳ ಬರ್ಲಿಲ್ಲ, ಮತ್ತ ಹೆಸರು ಬರ್ಲಿಲ್ರಿ. ಹಬ್ಬು ಶೇಂಗಾ ಹಾಕಿವು, ಸಣ್ಣ ಶೇಂಗಾ ಹಾಕಿದ್ವು, ಗೆಜ್ಜೆ ಶೇಂಗಾ, ಯಾವ್ದು ಪೀಕ್ ಬರ್ಲಿಲ್ಲ. ಎಲ್ಲ ಖರ್ಚ ಮೇಲೆ ಹಾಕಿ ಹುತ್ತಂಗಾಗೈತೆ ರೈತ ಜನಕ್ಕೆ. ಬರಗಾಲ ಇಲ್ಲ, ಮತ್ ಮಳೆನೇ ಆಗ್ಲಿಲ್ಲ ಅಂದ್ರೆ ಏನೈತ್ರಿ ಸರ್? ಕುಡಿಯಾಕ ನೀರಿನ ಸಮಸ್ಯೆ ಐತಿ. ಮತ್ತೆ ಯಾವ ದನಕರಕ್ಕ ಒಂದ್ ವರ್ಷ ಗಂಟ್ಲೆ ಕಣಿಕಿ ಕಾಲ ಏನ್ ಬೇಕ್ರಿ ದನಕ ಸಲುಬೇಕಾರ್ರಿ? ಬೆಳಿ ಗೊಂಜಾಳ ಹಾಕಿದ್ರಿ, ಹೆಸರು ಹಾಕಿದಿವು, ಮತ್ತ ಇವನ್ ಹಬ್ಬು ಶೇಂಗಾ, ಸಣ್ಣ ಶೇಂಗಾ ಎಲ್ಲ ಒಣಗಿ ಹೋದ್ರಿ. ಎಲ್ಲ ಒಣಗಿ ಹೋಗ್ಯಾವ. ಇತ್ಯರ್ಥ ಬಂದ್ ಬೆಳೆದಂದ್ರು ಇದನ್ನ ದನ ತಿನ್ನೋದಿಲ್ರಿ ಸರಿಯಾಗಿ. ಬಗಲ್ ಹಿರಿದ ದನ ತಿಂತದ್ರಿ. ಇದು ಏನು ಅಲ್ಲ, ತಿಪ್ಪಿಗೆ ಹೋಗುವಂತ ವ್ಯವಸ್ಥೆ ಆದಂಗ ಆಗೈತ್ರಿ. ತನಿ ಆಗ್ಲಿಲ್ಲ ಅಂದ್ರೆ ತಿಂತದ ಅದ. ದನನ ತಿನ್ನೋದು ಖರ ಆಗಿ ತೋದಾಡಿ ಹೋಗ್ತಾವ. ಸುಮ್ಮ ಪಾಪ ಅವಕ್ಕೂ ಹೊಟ್ಟಿಗೆ ಇಲ್ಲದಕ್ಕಾಗಿ ತಿನ್ನುದು ಹೊಚ್ಚ ಕೆಟ್ಟಗ್ರಿ. ಖರ್ಚಾದ್ರೂ ಅದ ಖರ್ಚಿನ ವ್ಯರ್ಥ ಆಗೈತ್ರಿ. ಎಲ್ಲ ಯಾವ್ದು ಬರ್ಲಿಲ್ಲ. ಸರ್ಕಾರ ಏನ್ ಮಾಡ್ಬೇಕಂದ್ರೆ ನಮ್ಗೆ ಏನಾರು ಸಹಾಯ ಮಾಡ್ಬೇಕ್ರಿ. ಏನೋ ಅದಕ್ಕೆ ಬೆಳೆ ಹಾನಿ ಆಗ್ಲಿ, ಒಂದ್ ಯಾವ್ದೋ ಒಂದು ಸಮಸ್ಯೆ ರೈತರ ಪರಿಗಣಿಸ್ಬೇಕು. ಅವ್ರ ಪರಿಹಾರ ಕೊಡ್ಬೇಕು, ಮತ್ತ ಬದುಕ್ಬೇಕ್ರಲ್ಲ ನಾವ್ರಿ. ಇನ್ನೊಬ್ಬ ರೈತ ಮುಖಂಡರು ಮಾತನಾಡಿ, ಹನಿ ನೀರಾವರಿ ಯೋಜನೆ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ನೈಸರ್ಗಿಕವಾಗಿ ಕೆರೆಗಳನ್ನು ತುಂಬುವ ಕೆಲಸಕ್ಕೆ ಸಂಬಂಧಿಸಿದ ಇಲಾಖೆ ಮಾಡಬೇಕು. ಈ ವರ್ಷ ವಾಡಿಕೆಯಷ್ಟು ಮಳೆಯಾಗದೆ ಇರುವ ಕಾರಣ ಕೃಷಿಗೆ ನೀರು ಮತ್ತು ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಸಿ ರೈತಾಪಿ ವರ್ಗದ ಕೈ ಹಿಡಿಯಬೇಕು ಎಂದು ಮನವಿ ಮಾಡಿದರು. ಪೀಕ್ ಎಲ್ಲ ಖರ್ಚು ಮಾಡಿದ್ವಿ. ಈಗ ದನನ ತಿನ್ನಂಗಿಲ್ಲ, ದನ ಕುಡಿಯಾಕ ನೀರಿಲ್ಲ, ಮನುಷ್ಯರ ಬದುಕು ಬಾಜಿಗಿದ್ರಿ. ಇದಕ್ಕೆ ಏನ್ ಪರಿಹಾರ ಮಾಡ್ತೀರಿ ಮಾಡ್ರಿ. ಹಬ್ಬು ಸಿಂಗಾರಿ, ಹೆಸರು, ಮೆಕ್ಕೆಜೋಳ ರೀ. ಮೆಕ್ಕೆಜೋಳ ಏನಾಗೈತ್ರಿ ಈಗ? ಮೆಕ್ಕೆಜೋಳ ಅಂತ ಎಲ್ಲ ಹೋಗಿಬಿಟ್ರಿ, ಏನಿಲ್ಲ ಹಿಂಗಾಗಿ ಈ ತರ ಒಣಗೈತ್ರಿ. ಇದನ್ನ ದನಾನು ತಿನ್ನಂಗಿಲ್ಲ. ಇದ ಬಗಲಿತ್ರೆ ತಿಂತಿದ್ರಿ, ದನ ತಿನ್ನಂಗಿಲ್ಲ. ಈ ಟೈಪ್ ಐತ್ರಿ. ಹಬ್ಬು ಸಿಂಗ ಅಂತ ಇರ್ತಾಗ ಎಲ್ಲ ನೆಲ ಕಾಣ ಹಬ್ಬ ಆಗೈತು. ಅದು ಅಲ್ಲಿ ಪುಟ್ರಂಗ ನಿಂತು ಬಿಟ್ಟದ್ರಿ. ನಮ್ದು 3 ಎಕರೆ ಇದ ಶೇಂಗಾ ಐತ್ರಿ, ಹಬ್ಬು ಶೇಂಗಾ. 6 ಎಕರೆ ಮೆಕ್ಕೆಜೋಳ ಐತ್ರಿ. ಸರ್ಕಾರಕ್ಕೆ ಏನ್ ಮಾಡ್ದ? ಸರ್ಕಾರ ಏನ್ ಮಾಡ್ತಾರ ಅದನ್ನ ಮಾಡೋದಲ್ರಿ. ಮಾಡಿದ್ರೆ ಪಾಠ ಆಗೈತ್ರಿ, ಮಾಡ್ಲಿಲ್ಲ ಅಂದ್ರೆ ಬದುಕುದು ವಜ್ಜಿ. ದನ ಹಿಡಿದ ಕಷ್ಟ ಐತಿ. ಮಳಿನೇ ಇಲ್ರಿ. ಬಿತ್ತು ಪುರ್ದ ಗಟ್ಟ ಆಯ್ತ್ರಿ ಮಳಿ, ಮಳಿನೇ ಇಲ್ರಿ. ಏನ್ ತೆನಿ ಇಲ್ರಿ, ಎಲ್ಲ ಒಣಗಾತಾವ. ಹೆಸರು ಒಂದ್ 3 ಎಕರೆ ಐತ್ರಿ, ಅದು ಬಾದ ಐತ್ರಿ. ಲಾಸ್ ರೀ, ಎಲ್ಲ ಲಾಸ್. ಈಗ ಒಟ್ಟ ಒಂದ್ ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ಖರ್ಚು ಐತ್ರಿ. ಬೀಜ ಗೊಬ್ಬರ ದಟ್ಟ ರೀ, ಗಿಡದ ಆಳಿಂದ ಬಿಟ್ಟು 1 ಲಕ್ಷ ರೂಪಾಯಿ ಖರ್ಚಾರ. ಮಾಡಿದ ಖರ್ಚಿಲ್ಲ, ಈಗ ಹಾಕಿದ ಖರ್ಚು ಇಲ್ಲ. ಸರ್ಕಾರಕ್ಕೆ ಏನಾದ್ರು ಮತ್ತೆ ಏನಾರು ಪರಿಹಾರ ಮಾಡ್ತಾರಂತ ಬೇಡ್ಕೋದಲ್ರಿ. ಯಾವ್ದಾರ ಪರಿಹಾರ ಮಾಡಿದ್ರೆ ಬದುಕಾಕ ದಾರಿ. ಇಲ್ಲ ಯಾಕಂದ್ರ ಮತ್ತ ದನ ಕರ ಮರಿಕೊತ್ ಹೋಗೋ ಮನುಷ್ಯರ ಹಂಗ ನೋಡ್ಕೊತ ಹೋಗಾಕತ್ರಿ. ಹಾ, ಮಾಡ್ಕೋತಾರಲ್ಲ. ನೀರಾವರಿ ಅಂತ ಇಲ್ಲ, ಕುಡಿಯಾಕ ನೀರ್ ಇಲ್ಲಂಗ ಐತ್ರಿ. ನಮ್ಮೆಲ್ಲಾ ಡ್ರೈ ಏರಿಯಾ ರೀ, ಯಾವ ಕಿನಾಲ್ ಇಲ್ಲ, ಏನಿಲ್ಲ. ಹಿಂಗಾಗಿ ಎಲ್ಲಾ ಬಾಳ ನಾಶ. ಮಳೆ ಆಗ್ಲಾರ್ಕ ಸಮಸ್ಯೆ. ಬರಗಾಲ ಸಾಕ್ ಬರಗಾಲ ಅನ್ನಂಗ. ರಾಮದುರ್ಗ್ ಶಾಸಕರು ಹಾಗೂ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್, ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ, ನವಲಗುಂದ ಶಾಸಕ ಎಚ್.ಎಸ್. ಕೋನರೆಡ್ಡಿ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರಾಹುಲ್ ಶಿಂದೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಲಹಾ ಸಮಿತಿ ಸದಸ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಇವತ್ತು ಎಲ್ಲ ಇಡೀ ಜಿಲ್ಲಾಡಳಿತ ನಾವು ನಮ್ಮ ಉಸ್ತುವಾರಿ ಸಚಿವರ ಜೊತೆ ಯರಗಟ್ಟಿ, ಸೌಂದತ್ತಿ ಹಾಗೂ ರಾಮದುರ್ಗ್
ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ಈ ಎಲ್ಲೆಲ್ಲಿ ಬರಪೀಡಿತ ಪ್ರದೇಶಗಳಿದ್ದಾವೆ, ಕ್ರಾಪ್ ಸಿಚುವೇಶನ್ ಏನಿದೆ, ಬೆಳೆ ಸಿಚುವೇಶನ್ ಏನಿದೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ನಾವಿವತ್ತು ಬಂದಿದ್ದೀವಿ. ನಮ್ಮ ಇಡೀ ಜಿಲ್ಲೆನಲ್ಲಿ ಒಟ್ಟು 7.5 ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ಇರುತ್ತೆ. ಅದರ ಪೈಕಿ 97% ನಾವು ಈಗಾಗಲೇ ಸೋಯಿಂಗ್ ಮುಗಿಸ್ಕೊಂಡಿದ್ವಿ. 2 ತಿಂಗಳಿಂದ ಆವಾಗ ಸ್ವಲ್ಪ ಮಳೆ ಆಗ್ತಾ ಇತ್ತು. ಅದರಿಂದ ಇಡೀ ಮುಂಗಾರು ಮಳೆ ನಾವು ನೋಡಿದೀವಿ ಅಂದ್ರೆ ಒಂದು 15% ಪಾಸಿಟಿವ್ ಅಲ್ಲಿ ಇದೆ. ಆದ್ರೆ ಈ 3 ತಾಲೂಕುಗಳಲ್ಲಿ ಸೌದತ್ತಿ, ಯರಗಟ್ಟಿ ಹಾಗೂ ರಾಮದುರ್ಗದಲ್ಲಿ ಹಿಂದಿನ 2.5 ವಾರದಿಂದ ಬಹಳ ಮಳೆ ಕೊರತೆ ಇದೆ. ಆನ್ ಅನ್ ಆವರೇಜ್ 30-40% ಕೊರತೆ ಈ 3 ತಾಲೂಕುಗಳೇನಿದೆ. ಜೊತೆನಲ್ಲಿ ಇಡೀ ಜಿಲ್ಲೆನಲ್ಲಿ 15 ತಾಲೂಕುಗಳ ಪೈಕಿ 12 ತಾಲೂಕುಗಳಲ್ಲಿ ಈ ತರ ಮಳೆ ಕೊರತೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಆಲ್ರೆಡಿ ಒಂದು 5 ದಿವಸ ಹಿಂದೆ ಹೆಸರುಕಾಳು ಹಾಗೂ ಉದ್ದು ಏನಿದೆ, ಎರಡು ಕ್ರಾಪ್ಸ್ ಬಹಳ ಇಲ್ಲಿ ಸ್ಟ್ರೆಸ್ ಆಗಿದೆ ಅಂತ ಹೇಳಿ ಸೌಂದತ್ತಿ, ಯರಗಟ್ಟಿ ಹಾಗೂ ರಾಮದುರ್ಗದಲ್ಲಿ ನಾವು ಮಿಡ್ ಸೀಸನ್ ಅಡ್ವರ್ಸಿಟಿ ಡಿಕ್ಲೇರ್ ಮಾಡಿದ್ದೀವಿ. ಅಂದ್ರೆ ಈಗ ತಕ್ಷಣ ರೈತರಿಗೆ ಪರಿಹಾರ ಸಿಗೋ ರೀತಿ ನಾವು ಲಿಮಿಟೆಡ್ ಕ್ರಾಪ್ ಬೇಸ್ಡ್ ಡ್ರೌಟ್ ಡಿಕ್ಲೇರ್ ಮಾಡಿದ್ದೀವಿ. 25% ದುಡ್ಡು ಸಿಗುತ್ತೆ. ಎಕರೆಗೆ ಸರಿಸುಮಾರು ಒಂದು 2-2.5 ಸಾವಿರ ರೂಪಾಯಿ ರೈತರಿಗೆ ತಕ್ಷಣ ಸಿಗುತ್ತೆ. ಅದನ್ನು ಹೊರತುಪಡಿಸಿ ಇನ್ನೊಂದು ವಾರ ಈ ತರ ಬಿಸಿಲು, ಮಳೆ ಆಗ್ಲಿಲ್ಲ, ಇದೇ ತರ ಸಿಚುವೇಶನ್ ಇನ್ನೊಂದು ವಾರ ಮುಂದುವರೆದಿದೆ ಅಂದ್ರೆ ಆವಾಗ ಈ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಮಳೆ ಕೊರತೆ ಆಗ್ತಾ ಇದೆ 3 ವಾರ ಕನ್ಸಿಕ್ಯೂಟಿವ್ ಲೆಸ್ ರೈನ್ಫಾಲ್ ಆರ್ ನೋ ರೈನ್ಫಾಲ್ ಅಂತ ನಾವು ಡಿಕ್ಲೇರ್ ಮಾಡಿಕೊಂಡು ಆವಾಗ ಡ್ರೌಟ್ ಸಿಚುವೇಶನ್ ನಾವು ಘೋಷಣೆ ಮಾಡ್ಲಿಕ್ಕೆ ಆಗುತ್ತೆ. ಸುಮಾರು ಜಿಲ್ಲೆಗಳಲ್ಲಿ ಈ ತರ ಸಂದರ್ಭಗಳು ಸೃಷ್ಟಿ ಆಗಿದ್ದಾವೆ. ಅಲ್ಲಿ ಡ್ರೌಟ್ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ನಾವಿವತ್ತು ನಾನು ಮತ್ತೆ ಸಿಇಒ ಅವರು, SP ಅವರು, ನಮ್ಮ JD ಅಗ್ರಿಕಲ್ಚರ್, ನಮ್ಮ ಉಸ್ತುವಾರಿ ಸಚಿವರ ಉಸ್ತುವಾರಿನಲ್ಲಿ ಎಲ್ಲ ಕಡೆ ವೀಕ್ಷಣೆ ಮಾಡಿ ನಾವು ಎಲ್ಲ ಡೀಟೇಲ್ಸ್ ಅನ್ನು ನೋಟ್ ಮಾಡ್ಕೊಳ್ತೀವಿ, ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ. ಅದರ ಪ್ರಕಾರ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೋಡ್ತೀವಿ. ಈಗ ಮೇನ್ ಥಿಂಗ್ ಏನಂದ್ರೆ ರೈತರ ಜೊತೆ ನಾವು ಇವತ್ತು ಬೆಳಿಗ್ಗೆ ಮಾತಾಡಿದೀವಿ. ಗೋವಿನ ಜೋಳ ಎಲ್ಲ ಕಡೆ ಬಹಳ ಡ್ಯಾಮೇಜ್ ಆಗ್ತಾ ಇದೆ ಅಂತ ಎಲ್ಲ ರೈತರು ಹೇಳ್ತಾ ಇದ್ದಾರೆ. ಈಗ ಯಾವ್ದು ಮಿಡ್ ಸೀಸನ್ ನಾವು ಡಿಕ್ಲೇರ್ ಮಾಡಿದೀವಿ ಅಡ್ವರ್ಸಿಟಿ, ಅದು ಬರೇ ಹೆಸರುಕಾಳು ಹಾಗೂ ಉದ್ದು. ಇದು ಶಾರ್ಟ್ ಟರ್ಮ್ ಕ್ರಾಪ್. ಹೆಸರುಕಾಳು ಬರೇ 70 ದಿವಸ ಮತ್ತೆ ಉದ್ದು 90 ದಿವಸ. ಅರ್ಲಿ ಸೋಯಿಂಗ್ ಮಾಡ್ಬಿಟ್ಟು ಸ್ಟಂಟೆಡ್ ಗ್ರೋತ್ ಆಗ್ಬಿಟ್ಟಿದೆ. ಮಧ್ಯದಲ್ಲಿ ಒಂದು 20 ದಿವಸ ಭಯಂಕರ ಮಳೆ ಆಯ್ತು, ಅದರಿಂದ ಕ್ರಾಪ್ ಡ್ಯಾಮೇಜ್ ಆಯ್ತು. ಈಗ ಮೇಜ್ ನಮ್ಮ ಗೋವಿನ ಜೋಳ ಏನಿದೆ ಅದು ನೀರಿನ ಮಳೆ ಕೊರತೆದಿಂದ ಈಗ ಡ್ಯಾಮೇಜ್ ಆಗ್ತಾ ಇದೆ. ಅದು ಇನ್ನೊಂದು ವಾರ ನೋಡ್ತೀವಿ. ಸದ್ಯಕ್ಕೆ ನಾವು ಏನ್ ಲೆಕ್ಕಾಚಾರ ಮಾಡಿದೀವಿ ಅಪ್ರಾಕ್ಸಿಮೇಟ್ಲಿ ಒಂದು 65,000 ಹೆಕ್ಟೇರ್ ನಮಗೆ ಡ್ಯಾಮೇಜ್ ಕಾಣ್ತಾ ಇದೆ. ಇನ್ನೂ ಸ್ವಲ್ಪ ಇದೇ ಪರಿಸ್ಥಿತಿ ಮುಂದುವರೆದಿದೆ ಅಂದ್ರೆ ಇನ್ನೂ ಈ ಏರಿಯಾ ಹೆಚ್ಚಾಗೋ ಸ್ಥಿತಿ ಉದ್ಭವ ಆಗ್ಬೋದು. ಸರ್ಕಾರಕ್ಕೆ ವರದಿ ಏನ್ರಿ ಈಗ 3 ತಾಲೂಕುಗಳಲ್ಲಿ ಸರಿಸುಮಾರು 22,000 ಹೆಕ್ಟೇರ್ ಬರೇ ಹೆಸರುಕಾಳು, ಉದ್ದು ಹಾಗೂ ಭಾಗಶಃ ಗೋವಿನ ಜೋಳ. ಗೋವಿನ ಜೋಳದ ಇನ್ನು ನೋಡ್ತಾ ಇದೀವಿ. ಹೆಸರುಕಾಳು, ಉದ್ದುದು ನಮಗೆ ಆಲ್ರೆಡಿ ಕ್ಷೇತ್ರ ಗೊತ್ತಾಗ್ಬಿಟ್ಟಿದೆ, ಡ್ಯಾಮೇಜು ಚೆಕ್ ಮಾಡ್ಕೊಂಡಿದೀವಿ, ಮಿಡ್ ಸೀಸನ್ ಅಡ್ವರ್ಸಿಟಿ ನಾವು ಡಿಕ್ಲೇರು ಮಾಡಿದೀವಿ. ಸರ್ಕಾರಕ್ಕೆ ಯಾವಾಗ ವರದಿ? ಇನ್ನೊಂದು ವಾರ ವೇಟ್ ಮಾಡ್ತೀವಿ. ಬಿಕಾಸ್ ಡ್ರೌಟ್ ಡಿಕ್ಲೇರ್ ಆಗ್ಬೇಕಂದ್ರೆ ಕನ್ಸಿಕ್ಯೂಟಿವ್ 3 ವಾರ ಈ ತರ ಮಳೆ ಆಗದ ಒಂದು ಪರಿಸ್ಥಿತಿ ಇರಬೇಕು. 2 ವಾರ ಆಗಿದೆ, ಇದೇ ತರ ಪರಿಸ್ಥಿತಿ ಇದೆ, ಬಹಳ ಡ್ರೈ ಇದೆ. ಇನ್ನೊಂದು ವಾರ ಹಿಂಗಾಗಿದೆ ಅಂದ್ರೆ ನಾವು ಮಾನಿಟರ್ ಮಾಡ್ತಾ ಇದೀವಿ. ಆಗಿದೆ ಅಂದ್ರೆ ಅವಾಗ ನಾವು ಡ್ರೌಟ್ ಡಿಕ್ಲೇರ್ ಮಳೆ ಆಗ್ಲಿ ಅಂತಾನೆ ನಾವು ಬೇಡ್ಕೊಳ್ತಾ ಇದೀವಿ. ಮಳೆ ಆಗ್ಲಿ. ಆದ್ರೆ ಇನ್ನೊಂದು ವಾರ ಇದೇ ಪರಿಸ್ಥಿತಿ ಇದೆ ಅಂದ್ರೆ ಅವಾಗ ನಾವು ಡ್ರೌಟ್ ಡಿಕ್ಲೇರ್ ಮಾಡ್ಬೇಕು. ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರು. ಈಗ CO ಅವರು ಬಂದಿದ್ದಾರೆ. ಸೊ ನಾವು ಈ ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಏನ್ ನೋಡ್ತಾ ಇದೀವಿ, ಅದ್ರ ಜೊತೆ CO ಅವರು ಎಲ್ಲೆಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಳಿದಾವೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ರು ಅದೇ ಹೇಳಿದ್ದಾರೆ. ಸೊ ಈ ಎಲ್ಲಾ ಇಶ್ಯೂಸ್ ರೈತರಿಗೆ ಏನೇನು ಸಮಸ್ಯೆಗಳಿದಾವೆ, ಏನಾದ್ರು ಲಾ ಅಂಡ್ ಆರ್ಡರ್ ಇಶ್ಯೂಸ್ ಬರ್ತಾ ಇದಾವೆ, SP ಅವರು ಬರ್ಬೇಕಂತ ನಾವೆಲ್ಲರೂ ಒಮ್ಮೆ ಬರ್ಬೇಕಂತ ಹೇಳಿ ನಾವೆಲ್ಲರೂ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀವಿ. ತಮ್ಮ ಬೆಳೆಗಳಿಗೆ ನೀರ್ ಹಾಯಿಸೋದ್ ಬಿಟ್ಟು ಊರ ಗ್ರಾಮಸ್ಥರಿಗೆ ನೀರ್ ಕೊಡ್ತಿದ್ದಾರೆ ಅವ್ರ ಬೋರ್ ಮೂಲಕ. ಅವ್ರಿಗೆ ಸೊ ಖಾಸಗಿ ಬೋರ್ವೆಲ್ಗಳು ತಗೊಳ್ಳೋ ಸ್ಕೋಪ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದೆ.
ನಾವು ಫಸ್ಟೇ ಹೋಗಿ ನೀವು ಬೋರ್ ಡಿಗ್ ಮಾಡಿ ಅಂತ ನಾವು ಹೇಳಲ್ಲ. ಫಸ್ಟ್ ಯಾವ್ದಾದ್ರು ಖಾಸಗಿ ಬೋರ್ವೆಲ್ ಅಲ್ಲಿ ನೀರ್ ಬರ್ತಾ ಇದೆ ಅಂದ್ರೆ ಅದಕ್ಕೆ ಬಾಡಿಗೆ ನಾವು ಸೆಟ್ ಮಾಡ್ತೀವಿ. ಪರಿಹಾರನು ಗ್ರಾಮ ಪಂಚಾಯತಿಂದ ಬಾಡಿಗೆ ಅಮೌಂಟ್ ಕೊಡ್ತಾರೆ. ಈರುಳ್ಳಿ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇದೆ, ಅದೊಂದು ಹೇಳ್ಬೇಕಾಗುತ್ತೆ. ಈರುಳ್ಳಿ ನಮ್ಮ ಜಿಲ್ಲೆನಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್, ತೋಟಗಾರಿಕೆ ಬೆಳೆ ಏನಿದೆ ಅದರಲ್ಲಿ ಸರಿಸುಮಾರು ಒಂದು 600-700 ಹೆಕ್ಟೇರ್ ಡ್ಯಾಮೇಜ್ ಆಗ್ತಾ ಇದೆ. ಅದನ್ನು ನಾವು ಮಾನಿಟರ್ ಮಾಡ್ತಾ ಇದೀವಿ. ಆ ಲಾಸ್ ನಾವು ಡಿಕ್ಲೇರ್ ಮಾಡ್ತೀವಿ. ತಮ್ಮ ಪ್ರೇಕ್ಷಕರು, ರೈತ ಬಾಂಧವರು ಯಾರು ಇರ್ತಾರೆ, ಯಾರು ಈರುಳ್ಳಿ ಬೆಳೀತಾ ಇದ್ದಾರೆ ಬೆಳಗಾವಿನಲ್ಲಿ, ಅದನ್ನು ನಾವು ನೋಡ್ತಾ ಇದೀವಿ ಅಂತ ಇವತ್ತು ಹೇಳಲಿಕ್ಕೆ ಬಯಸುತ್ತೇವೆ. ಜಾನುವಾರುಗಳನ್ನ ಮಾರಾಟ ಮಾಡ್ತಿದಾರಂತ ಈ ಎಲ್ಲ ರೈತರು ನಿನ್ನೆ ಅವ್ರ ಜೊತೆ ಮಾತಾಡ್ತೀವಿ. ಈಗ ಪರಿಹಾರ ನೋಡ್ರಿ, ಮಳೆ ಆಗ್ಲಿಲ್ಲ, ಬೆಳೆ ಬೆಳೀತಾ ಇಲ್ಲ ಅಂದ್ರೆ ಅದಕ್ಕೆ ಒಂದು ಮೆಕ್ಯಾನಿಸಮ್ ಇದೆ. ಟೆನ್ಷನ್ ತಗೋಬಾರ್ದು. ಸರ್ಕಾರದ ವತಿಯಿಂದ ನಾವು ಪರಿಹಾರವನ್ನು ಘೋಷಣೆ ಮಾಡ್ತೀವಿ, ಪರಿಹಾರ ಕೊಡ್ತೀವಿ. ಸೊ ಇಂಪಲ್ಸಿವ್ಲಿ ಟೆನ್ಷನ್ ತಗೊಂಡು ಈ ತರ ಮಾರಾಟ ಮಾಡಬಾರ್ದಂತ ಹೇಳಿ ಮನವಿ ಮಾಡ್ತೀವಿ. ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಫ್ರೆಂಡ್ಸ್, ಬಿಎಸ್ಸಿಯ ಅತಿ ದೊಡ್ಡ ಸೇಲ್ ಈಗಾಗಲೇ ಆರಂಭವಾಗಿದೆ. ಬಿಎಸ್ಸಿ ಡಬಲ್ ಡೀಲ್ಸ್, ಡಬಲ್ ಖುಷಿ. ಇಲ್ಲಿ ಸೀರೆಗಳು, ಲೇಡೀಸ್ ವೇರ್, ಮೆನ್ಸ್ ವೇರ್ ಮತ್ತು ಕಿಡ್ಸ್ ವೇರ್ನ ಹೊಸ ಕಲೆಕ್ಷನ್ಗಳ ಮೇಲೆ 10+10% ಆಫ್ ಸಿಗ್ತಿದೆ. ಅಂದ್ರೆ ಡಬಲ್ ಡೀಲ್ಸ್, ಡಬಲ್ ಖುಷಿ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ನಿಮ್ಮ ಕುಟುಂಬದವರೊಂದಿಗೆ ಬಿಎಸ್ಸಿಗೆ ಭೇಟಿ ನೀಡಿ ಮತ್ತು ಈ ಅದ್ಭುತ ಡಬಲ್ ಡಿಸ್ಕೌಂಟ್ ಆಫರ್ನ ಪ್ರಯೋಜನವನ್ನ ಪಡೆದಿರಿ. ಬಿಎಸ್ಸಿಯ ಅತಿ ದೊಡ್ಡ ಸೇಲ್, ಬಿಎಸ್ಸಿ ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್, ಡಬಲ್ ಖುಷಿ.